ಸಂವಿಧಾನದ ವಿರೋಧಿಗಳು. ಸಂವಿಧಾನದ ತತ್ವ ಆದರ್ಶಗಳ ಬಗ್ಗೆ ಬಿಜೆಪಿಯವರಿಗೆ ಒಂದಷ್ಟು ಗೌರವ ಇಲ್ಲ. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, IIT ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಏಮ್ಸ್ ತಂದಿದ್ದು ಕಾಂಗ್ರೆಸ್ ಪಕ್ಷ, ಇಸ್ರೋ ತಂದಿದ್ದು ಕಾಂಗ್ರೆಸ್ ಪಕ್ಷ, ಜಗತ್ತಿನ ಶ್ರೇಷ್ಠ ಸಂಸ್ಥೆಗಳನ್ನ ಭಾರತದಲ್ಲಿ ತಂದಿದ್ದು ಕಾಂಗ್ರೆಸ್ ಪಕ್ಷ. ನಾವು ಕಷ್ಟಪಟ್ಟು ಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿ ಇದು ಮಾಡಿದ್ರೆ ಈ ಬಿಜೆಪಿಯವ್ರು ಬಂದು ಪೇಂಟಿಂಗ್ ಹೊಡೆದು ಬಿಲ್ಡಪ್ ಕೊಟ್ರೆ ನಾವೇ ಮಾಡಿದ್ದು ಅಂತ. ಅವ್ರು ಪೇಂಟಿಂಗ್ ಹೊಡೆದು ಇಷ್ಟು ಬಿಲ್ಡಪ್ ಕೊಟ್ರೆ ಹೇಗೆ ಸರ್? ಅಲ್ವಾ? ಸಂವಿಧಾನದ ವಿರೋಧಿಗಳು. ಸಂವಿಧಾನದ ತತ್ವ ಆದರ್ಶಗಳ ಬಗ್ಗೆ ಬಿಜೆಪಿಯವರಿಗೆ ಒಂದಷ್ಟು ಗೌರವ ಇಲ್ಲ. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, IIT ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಏಮ್ಸ್ ತಂದಿದ್ದು ಕಾಂಗ್ರೆಸ್ ಪಕ್ಷ, ಇಸ್ರೋ ತಂದಿದ್ದು ಕಾಂಗ್ರೆಸ್ ಪಕ್ಷ, ಜಗತ್ತಿನ ಶ್ರೇಷ್ಠ ಸಂಸ್ಥೆಗಳನ್ನ ಭಾರತದಲ್ಲಿ ತಂದಿದ್ದು ಕಾಂಗ್ರೆಸ್ ಪಕ್ಷ. ನಾವು ಕಷ್ಟಪಟ್ಟು ಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿ ಇದು ಮಾಡಿದ್ರೆ ಈ ಬಿಜೆಪಿಯವ್ರು ಬಂದು ಪೇಂಟಿಂಗ್ ಹೊಡೆದು ಬಿಲ್ಡಪ್ ಕೊಟ್ರೆ ನಾವೇ ಮಾಡಿದ್ದು ಅಂತ. ಅವ್ರು ಪೇಂಟಿಂಗ್ ಹೊಡೆದು ಇಷ್ಟು ಬಿಲ್ಡಪ್ ಕೊಟ್ರೆ ಹೇಗೆ ಸರ್? ಅಲ್ವಾ? ಸಂವಿಧಾನದ ವಿರೋಧಿಗಳು. ಸಂವಿಧಾನದ ತತ್ವ ಆದರ್ಶಗಳ ಬಗ್ಗೆ ಬಿಜೆಪಿಯವರಿಗೆ ಒಂದಷ್ಟು ಗೌರವ ಇಲ್ಲ. ಇವತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್ ಪಕ್ಷ, ಈ ದೇಶವನ್ನ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, IIT ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ಏಮ್ಸ್ ತಂದಿದ್ದು ಕಾಂಗ್ರೆಸ್ ಪಕ್ಷ, ಇಸ್ರೋ ತಂದಿದ್ದು ಕಾಂಗ್ರೆಸ್ ಪಕ್ಷ, ಜಗತ್ತಿನ ಶ್ರೇಷ್ಠ ಸಂಸ್ಥೆಗಳನ್ನ ಭಾರತದಲ್ಲಿ ತಂದಿದ್ದು ಕಾಂಗ್ರೆಸ್ ಪಕ್ಷ. ನಾವು ಕಷ್ಟಪಟ್ಟು ಪಾಯ ಹಾಕಿ ಬಿಲ್ಡಿಂಗ್ ಕಟ್ಟಿ ಇದು ಮಾಡಿದ್ರೆ ಈ ಬಿಜೆಪಿಯವ್ರು ಬಂದು ಪೇಂಟಿಂಗ್ ಹೊಡೆದು ಬಿಲ್ಡಪ್ ಕೊಟ್ರೆ ನಾವೇ ಮಾಡಿದ್ದು ಅಂತ. ಅವ್ರು ಪೇಂಟಿಂಗ್ ಹೊಡೆದು ಇಷ್ಟು ಬಿಲ್ಡಪ್ ಕೊಟ್ರೆ ಹೇಗೆ ಸರ್? ಅಲ್ವಾ?